ನಾಳೆ ನನಗೆ ಮದುವೆ, ತೋಳಿನಲ್ಲಿ ನೆಲೆಸುವ ಹಾರ, ಕತ್ತಿಗೆ ಆಲಿಂಗನ ನೀಡುವ ತಾಳಿ. ಕುಬೇರನ್ ಸಿಲ್ಕ್ ಸೀರೆ ಧರಿಸಿದ ಕ್ಷಣ ನಾನು ಮಾತ್ರವಲ್ಲ, ನನ್ನ ಅಸ್ತಿತ್ವವು ಬದಲಾಗಿ ಹೋಗುತ್ತದೆ. ಸಂಕಲ್ಪ್ ವೆಡ್ಡಿಂಗ್ ಕಲೆಕ್ಷನ್ಸ್, ಕುಬೇರನ್ ಸಿಲ್ಕ್ಸ್, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ನಾಯಿಗಳಿಗೆ ಬಾಡೂಟ ಹಾಕಲು ಪಾಲಿಕೆ ಟೆಂಡರ್ ಕರೆದಿತ್ತು. ಸಾರ್ವಜನಿಕ ವಲಯದ ವಿರೋಧ ಇದ್ರೂ ಕೂಡ ಇದೀಗ ಟೆಂಡರ್ ಆಹ್ವಾನ ಆಗಿದೆ. ನಾಯಿಗಳಿಗೆ ಊಟ ಹಾಕಲು ಟೆಂಡರ್ ಸ್ವೀಕರಿಸಲು ಇದೀಗ ಇಬ್ಬರು ಮುಂದಾಗಿದ್ದಾರೆ. ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಭಾಗ್ಯ. ವಿರೋಧದ ನಡುವೆಯೂ ಇಬ್ಬರಿಗೆ ಟೆಂಡರ್. ವ್ಯಾಪಕ ವಿರೋಧದ ನಡುವೆಯೂ ನಗರದ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಪೂರೈಸಲು ಬಿಬಿಎಂಪಿ ಆಹ್ವಾನಿಸಿದ ಟೆಂಡರ್ನಲ್ಲಿ ಕೇವಲ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದಾರೆ. ನಗರದಲ್ಲಿರುವ 2.79 ಲಕ್ಷ ಬೀದಿ ನಾಯಿಗಳ ಪೈಕಿ ಸುಮಾರು 1 ನಾಯಿಗೆ ಬುಧವಾರ ಟೆಂಡರ್ನಲ್ಲಿ ಭಾಗವಹಿಸಿದ ಗುತ್ತಿಗೆದಾರರ ಪರಿಶೀಲನೆ ಮಾಡಲಾಗಿದ್ದು, ಸುದರ್ಶನ ಹಾಗೂ ಅರುಣ್ ಕುಮಾರ್ ಎಂಬುವರ ಮಾಲೀಕತ್ವದ ಸಂಸ್ಥೆಗಳು ಟೆಂಡರ್ನಲ್ಲಿ ಭಾಗವಹಿಸಿವೆ. ಸುದರ್ಶನ ಎಂಬುವವರು ಈಗಾಗಲೇ ಬೆಂಗಳೂರಿನ 1500 ರಿಂದ 1600 ಸಾಕು ನಾಯಿಗಳಿಗೆ ಆಹಾರ ಪೂರೈಕೆ ಮಾಡ್ತಾ ಇದ್ದು, ನಾಯಿಗಳಿಗೆ ಆಹಾರ ಸಿದ್ಧಪಡಿಸಲು ಘಟಕ ಸ್ಥಾಪಿಸಿಕೊಂಡಿರುವ ಬಗ್ಗೆ ಪಾಲಿಕೆ ಹಿರಿಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬಿಬಿಎಂಪಿ ಹಣದಲ್ಲಿ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಯೋಜನೆ ಸಿದ್ಧಪಡಿಸಲು ಕೆಲವು ಎನ್ಜಿಒ ಕಾರಣ ಎಂಬುದು ಬಹಿರಂಗ ಸತ್ಯವಾಗಿದೆ. ಇದೀಗ ಟೆಂಡರ್ನಲ್ಲಿ ಭಾಗವಹಿಸಿದ ಸಂಸ್ಥೆಗಳು ಎನ್ಜಿಒಗಳ ಪೋಷಣೆ ಮಾಡ್ತಾ ಇರುವ ಸಂಸ್ಥೆಗಳು ಎಂಬ ಆರೋಪ ಕೇಳಿಬರ್ತಿದೆ. ಪಾಲಿಕೆಯ ಈ ನಿರ್ಧಾರ ಸಾರ್ವಜನಿಕರನ್ನ ಇನ್ನಷ್ಟು ಕೆರಳಿಸಿದೆ. ಎತ್ತ ನಾಯಿಗಳ ದಾಳಿಗೆ ಸಾರ್ವಜನಿಕರು ಸಾವು ಬದುಕಿನ ಹೋರಾಟದಲ್ಲಿದ್ರೆ ಟೆಂಡರ್ ಕರೆಯಬೇಕಿತ್ತ ಅನ್ನೋ ಸವಾಲೆದ್ದಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.